ಒಂದು ಹೆದ್ದಾರಿ ದರೋಡೆ ಪ್ರಕರಣ. ದರೋಡೆಗೊಳಗಾದ ವಾಹನದಲ್ಲಿದ್ದ ಹಣ 3.5 ಕೋಟಿ ರೂಪಾಯಿ. ಈ ಬಗ್ಗೆ ಪ್ರಕರಣ ಕೂಡ ದಾಖಲಾಗುತ್ತೆ. ಆದರೆ ದಿನ ಕಳೆದಂತೆ ಪ್ರಕರಣದಲ್ಲಿ ಒಂದೊಂದೇ ತಿರುವುಗಳು. ಕೊನೆಗೆ ಈ ಪ್ರಕರಣ ಬಂದು ತಲುಪುವುದು ಕೇರಳ ಬಿಜೆಪಿಯ ಬಾಗಿಲಿಗೆ. ಕೇರಳ ಬಿಜೆಪಿಗೆ ದೊಡ್ಡ ತಲೆನೋವಾಗಿರುವ ರಾಜ್ಯ ಬಿಜೆಪಿ ನಾಯಕರ ವಿರುದ್ಧ ಗಂಭೀರ ಆರೋಪಗಳು ಕೇಳಿಬಂದಿರುವ ಈ ದರೋಡೆ ಪ್ರಕರಣವೀಗ ಕೇರಳದಲ್ಲಿ ಭಾರೀ ವಿವಾದವನ್ನು ಸೃಷ್ಟಿಸಿದೆ. ಯಾಕೋ ಏನೋ 2021 ಕೇರಳ ಬಿಜೆಪಿಗೆ ಶುಭ ಲಕ್ಷಣಗಳನ್ನು ತೋರಿಸ್ತಾ ಇಲ್ಲ. ವಿಧಾನಸಭೆ ಚುನಾವಣೆಯಲ್ಲಿ ಇದ್ದ ಒಂದು ಸ್ಥಾನವನ್ನು ಪಕ್ಷ ಕಳೆದುಕೊಂಡಿದೆ. ಜೊತೆಗೆ ಈ ದರೋಡೆ ಪ್ರಕರಣದ ವಿವಾದ ಕೂಡ ಇದೆ. ಸಾಲದಂತೆ 10 ಲಕ್ಷ ಆಫರ್ ವಿವಾದ ಮತ್ತು ಬಿಎಸ್ಪಿ ಅಭ್ಯರ್ಥಿಯೊಬ್ಬರಿಗೆ 2 ಲಕ್ಷ ರೂಪಾಯಿ ನೀಡಿದ ಆರೋಪಗಳು ಒಂದೊಂದಾಗಿ ಬಿಜೆಪಿಗೆ ನುಂಗಲಾರದ ತುತ್ತಾಗುತ್ತಿವೆ. ಹಾಗಿದ್ದರೆ ಸದ್ಯ ಕೇರಳದಲ್ಲಿ ಭಾರೀ ಸುದ್ದಿ ಮಾಡ್ತಿರುವಂತಹ ಬಿಜೆಪಿಗೆ ತೀವ್ರ ಮುಜುಗರ ತಂದು ವಿವಾದದ ಕೇಂದ್ರ ಬಿಂದುವಾಗಿರುವ 3 ಪ್ರಕರಣಗಳ ಸಂಪೂರ್ಣ ವಿವರವನ್ನು ನಿಮ್ಮ ಮುಂದಿಡ್ತಿದ್ದೇವೆ. ತ್ರಿಶೂರಿನ ಹೆದ್ದಾರಿ ದರೋಡೆ ಪ್ರಕರಣಕ್ಕೆ ಸಂಬಂಧಿಸಿ ದ ನ್ಯೂಸ್ ಮಿನಿಟ್ ವಿಶೇಷ ವರದಿಯೊಂದನ್ನು ಪ್ರಕಟಿಸಿದೆ. ಆ ವರದಿಯನ್ನು ಆಧರಿಸಿ ಈ ವಿವರಗಳನ್ನು ನೀಡಲಾಗ್ತಾ ಇದೆ. 2021 ಏಪ್ರಿಲ್ 3ರಂದು ಅಂದರೆ ಕೇರಳ ವಿಧಾನಸಭೆ ಚುನಾವಣೆಗಿಂತ 3 ದಿನಗಳ ಮೊದಲು ತ್ರಿಶೂರು ಎರ್ನಾಕುಲಂ ಹೆದ್ದಾರಿಯ ಕೊಡಕರ ಎಂಬಲ್ಲಿ ಒಂದು ದರೋಡೆ ನಡೆಯುತ್ತೆ. ತ್ರಿಶೂರಿನಿಂದ ಕೊಚ್ಚಿಗೆ ಹೊರಟಿದ್ದ ವಾಹನದಲ್ಲಿ ಶಂಜೀರ್ ಶಂಸುದ್ದೀನ್ ಎಂಬಾತ ಹಣವನ್ನು ಸಾಗಿಸ್ತಾ ಇದ್ದ. ಕಾರು ಕೊಡಕರದ ಫ್ಲೈಓವರ್ ತಲುಪುತ್ತಿದ್ದಂತೆ ಶಂಸುದ್ದೀನ್ ಇದ್ದ ಕಾರನ್ನು 2 ವಾಹನಗಳಲ್ಲಿ ಬಂದಂತಹ 9 ಮಂದಿ ತಡೆಯುತ್ತಾರೆ. ನಂತರ ಶಂಸುದ್ದೀನ್ಗೆ ಹಲ್ಲೆಗೈದು ಆ ತಂಡ ಹಣವನ್ನು ಲೂಟಿಗೈದಿತ್ತು. 4 ದಿನಗಳ ಬಳಿಕ ಶಂಸುದ್ದೀನ್ ಕೊಡಕರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ್ದ. ಜಮೀನು ಖರೀದಿಗಾಗಿ ತಾನು ಸಾಗಿಸುತ್ತಿದ್ದಂತಹ 25 ಲಕ್ಷ ರೂಪಾಯಿಗಳನ್ನು ಲೂಟಿಗೈಯಲಾಗಿದೆ ಎಂದು ದೂರಿನಲ್ಲಿ ಶಂಸುದ್ದೀನ್ ತಿಳಿಸ್ತಾನೆ. ಪೊಲೀಸರು FIR ಕೂಡ ದಾಖಲಿಸ್ತಾರೆ. ಆಗಲೇ ಕಥೆಯಲ್ಲಿ ಬೇರೆಯೇ ತಿರುವುಗಳಿರುವುದು ಪೊಲೀಸರ ಗಮನಕ್ಕೆ ಬರುತ್ತದೆ. ಕಾರ್ನಲ್ಲಿದ್ದದ್ದು ಬರೀ 25 ಲಕ್ಷ ರೂಪಾಯಿಗಳಲ್ಲ, ಅದಕ್ಕಿಂತಲೂ ಬಹಳ ಹೆಚ್ಚಿನ ಮೊತ್ತ ಕಾರಿನಲ್ಲಿತ್ತು ಎನ್ನುವುದು ಪೊಲೀಸರಿಗೆ ಮನದಟ್ಟಾಗುತ್ತದೆ. ಆಗ ತನಿಖೆ ಮತ್ತೊಂದು ದಿಕ್ಕಿನಿಂದ ಆರಂಭವಾಗುತ್ತದೆ. RSS ನಾಯಕ ಧರ್ಮಜನ್ ಎಂಬವರು ಕೂಡ ಈ ಪ್ರಕರಣದಲ್ಲಿ ಎಂಟ್ರಿ ಆಗುತ್ತಾರೆ. ಘಟನೆಯ ಬಗ್ಗೆ ಶಂಸುದ್ದೀನ್ ಒಬ್ಬನೇ ದೂರು ನೀಡಲು ಹೋಗಿರಲಿಲ್ಲ. ಆತನ ಜೊತೆಗೆ ಆತನ ಮಾಲಕ AK ಧರ್ಮಜನ್ ಕೂಡ ಇದ್ದರು. ಧರ್ಮಜನ್ ಒಬ್ಬ RSS ನಾಯಕ. ಕಾರಿನಲ್ಲಿದ್ದ ಹಣವನ್ನು ಶಂಸುದ್ದೀನ್ಗೆ ನೀಡಿದ್ದು ಇದೇ ಧರ್ಮಜನ್. ಪ್ರಕರಣಕ್ಕೆ ಸಂಬಂಧಿಸಿ ಪೊಲೀಸರು ದೀಪಕ್ ಎಂಬಾತನನ್ನು ಬಂಧಿಸ್ತಾರೆ ಮತ್ತು 19 ಜನರ ಬಂಧನಕ್ಕಾಗಿ ಬಲೆ ಬೀಸ್ತಾರೆ. ಧರ್ಮಜನನ್ನು ಈ ಬಗ್ಗೆ ಪ್ರಶ್ನಿಸಿದಾಗ ಬಿಜೆಪಿ ಯುವ ಮೋರ್ಚಾ ನಾಯಕ ಸುನೀಲ್ ನಾಯ್ಕ್ ಎಂಬವರು ತನಗೆ ಈ ಹಣವನ್ನು ನೀಡಿದಾಗಿ ಹೇಳಿದ್ದಾರೆ ಎನ್ನಲಾಗಿದೆ. ನಂತರ ಸುನೀಲ್ ನಾಯ್ಕರನ್ನು ಈ ಬಗ್ಗೆ ಪ್ರಶ್ನಿಸಿದಾಗ ಇತರ 3 ಮೂಲಗಳಿಂದ ಹಣ ಪಡೆದುಕೊಂಡು ಉದ್ಯಮದ ಪಾಲುದಾರನಾದ ಧರ್ಮಜನ್ಗೆ ನೀಡಿದಾಗಿ ತಿಳಿಸಿದ್ದಾರೆ. ಪ್ರಕರಣ ಈ ಹಂತ ತಲುಪುವಾಗ ಪೊಲೀಸರಿಗೆ ಇದು 3.5 ಕೋಟಿ ರೂಪಾಯಿ ನಗದು ಪ್ರಕರಣ ಎನ್ನುವುದು ಮನದಟ್ಟಾಗುತ್ತದೆ. ಈವರೆಗೆ ಪೊಲೀಸರು 1 ಕೋಟಿ ರೂಪಾಯಿಗಳನ್ನು ವಶಪಡಿಸಿಕೊಂಡಿದ್ದಾರೆ ಎನ್ನಲಾಗಿದೆ. ಧರ್ಮಜನ್ ಪ್ರಕರಣದಲ್ಲಿ ಎಂಟ್ರಿ ಆಗುವವರೆಗೂ ಈ ಪ್ರಕರಣದಲ್ಲಿ ಬಿಜೆಪಿಯ ನಂಟಿನ ಸಂಶಯವನ್ನು ಯಾರೂ ಕೂಡ ವ್ಯಕ್ತಪಡಿಸಿರಲಿಲ್ಲ. ತ್ರಿಶೂರಿನಲ್ಲಿ ತನಗೆ ರೂಮ್ ಬುಕ್ ಮಾಡಿದ್ದು ಬಿಜೆಪಿಯ ರಾಜ್ಯ ನಾಯಕರು ಎಂದು ಧರ್ಮಜನ್ ಹೇಳಿದರು. ನಂತರ ಬಿಜೆಪಿ ಕಾರ್ಯದರ್ಶಿ KK ಅನೀಶ್ ತಾನು ಧರ್ಮಜನ್ಗೆ ರೂಮ್ ಬುಕ್ ಮಾಡಿದ್ದು ಹೌದು ಎಂದು ಒಪ್ಪಿಕೊಂಡಿದ್ದರು. ಆದರೆ ಇದರಲ್ಲಿ ಬೇರೆ ಯಾವುದೇ ವ್ಯವಹಾರಗಳು ಇರಲಿಲ್ಲ. ಧರ್ಮಜನ್ ಚುನಾವಣೆಗೆ ಸಂಬಂಧಿಸಿದ ಮುದ್ರಣದ ವ್ಯವಸ್ಥೆಯನ್ನು ನೋಡಿಕೊಳ್ಳುತ್ತಿದ್ದಂತಹ ಕಾರಣದಿಂದ ರೂಮ್ ಬುಕ್ ಮಾಡಲಾಗಿತ್ತು ಎಂದಿದ್ದರು. ಈ ಹಣವನ್ನು ಬಿಜೆಪಿ ಆಲಪ್ಪುಳ ಜಿಲ್ಲಾ ಖಜಾಂಚಿ KG ಕರ್ತಾ ಅವರಿಗೆ ನೀಡುವುದಕ್ಕಾಗಿ ತೆಗೆದುಕೊಂಡು ಬರಲಾಗಿತ್ತು. ಬಿಜೆಪಿ ರಾಜ್ಯ ಸಂಘಟನಾ ಕಾರ್ಯದರ್ಶಿ M ಗಣೇಶನ್ ಮತ್ತು ರಾಜ್ಯ ನಾಯಕ G ಗಿರೀಶ್ರಿಗೂ ಈ ಹಣ ಸಾಗಾಟದ ಬಗ್ಗೆ ಮಾಹಿತಿ ಇತ್ತು ಎಂದು ಧರ್ಮಜನ್ ಹೇಳಿದರು. ಆದರೆ ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ್ದ ಈ ಇಬ್ಬರೂ ನಾಯಕರು ಚುನಾವಣಾ ಪ್ರಚಾರದ ವಿಷಯವಾಗಿ ಮಾತ್ರ ತಾವು ಧರ್ಮಜನ್ ಜೊತೆಗೆ ಸಂಪರ್ಕದಲ್ಲಿದ್ದೆವು, ಹಣದ ವಿಷಯ ನಮಗೆ ಗೊತ್ತಿರಲಿಲ್ಲ ಎಂದಿದ್ರು. ಪ್ರಕರಣದ ನಂತರ ಪ್ರಮುಖ ಆರೋಪಿ ದೀಪಕ್ ತ್ರಿಶೂರಿನ ಬಿಜೆಪಿ ಕಚೇರಿಗೆ ತೆರಳಿದ್ದ ವಿಚಾರ ಮತ್ತೆ ವಿವಾದವನ್ನು ಸೃಷ್ಟಿಸಿತು. ಕಚೇರಿಗೆ ಬರುವಂತೆ ದೀಪಕ್ಗೆ ನೋಟಿಸ್ ನೀಡಲಾಗಿತ್ತು ಎನ್ನುವುದನ್ನು ನಂತರ ಬಿಜೆಪಿ ಕೂಡ ಒಪ್ಪಿಕೊಂಡಿತ್ತು. ಈ ಬಗ್ಗೆ ಪ್ರತಿಕ್ರಿಯಿಸಿದ್ದ ತ್ರಿಶೂರು ಬಿಜೆಪಿ ಕಾರ್ಯದರ್ಶಿ KK ಅನೀಶ್ ಕುಮಾರ್, ಪ್ರಕರಣದಲ್ಲಿ ಬಿಜೆಪಿ ಕಾರ್ಯಕರ್ತ ಒಳಗೊಂಡಿದ್ದಾನೆ ಎನ್ನುವ ವರದಿಗಳ ನಂತರ ಪಕ್ಷವು ಈ ಬಗ್ಗೆ ಆಂತರಿಕ ತನಿಖೆ ನಡೆಸುತ್ತಿದೆ. ಈ ಹಿನ್ನೆಲೆಯಲ್ಲಿ ದೀಪಕ್ನನ್ನು ಕಚೇರಿಗೆ ಕರೆಸಲಾಗಿತ್ತು ಎಂದಿದ್ದರು. ಇದೇ ದರೋಡೆ ಪ್ರಕರಣಕ್ಕೆ ಸಂಬಂಧಿಸಿ ಪಕ್ಷದ ತ್ರಿಶೂರು ಘಟಕದ ನಾಯಕರನ್ನು ಬಿಜೆಪಿಯ ಮಾಜಿ OBC ಮೋರ್ಚಾ ಉಪಾಧ್ಯಕ್ಷ ರಿಷಿ ಪಲ್ಪು ಎಂಬವರು ಟೀಕಿಸಿದ ನಂತರ ಅವರನ್ನು ಪಕ್ಷದಿಂದ ಉಚ್ಚಾಟಿಸಲಾಯಿತು. ದರೋಡೆ ಪ್ರಕರಣಕ್ಕೂ ಬಿಜೆಪಿ ನಾಯಕರಿಗೂ ಸಂಬಂಧವಿದೆ ಎಂದು ರಿಷಿ ಫೇಸ್ಬುಕ್ ಪೋಸ್ಟ್ನಲ್ಲಿ ಆರೋಪಿಸಿದ್ದರು. ಇದೀಗ ಈ ಪ್ರಕರಣಕ್ಕೆ ಸಂಬಂಧಿಸಿ ಹಲವು ಪ್ರಶ್ನೆಗಳಿದ್ದಿವೆ. ಹಣವನ್ನು ಕರ್ನಾಟಕದಿಂದ ಕೇರಳಕ್ಕೆ ಸಾಗಿಸಲಾಗ್ತಿದೆ. ಇಷ್ಟು ದೊಡ್ಡ ಮೊತ್ತವನ್ನು ಸಾಗಿಸಿದ್ದು ಯಾವ ಕಾರಣಕ್ಕಾಗಿ?
ಬಿಜೆಪಿ ನಾಯಕರಿಗೆ ಮತ್ತು ಈ ಭಾರೀ ಹಣಕ್ಕೆ ಸಂಬಂಧವಿಲ್ಲವೇ ಎನ್ನುವ ಪ್ರಶ್ನೆಗಳಿವೆ. ಈ ನಡುವೆ 2021ರ ಕೇರಳ ವಿಧಾನಸಭಾ ಚುನಾವಣೆಯಲ್ಲಿ ಮತಗಳನ್ನು ಖರೀದಿಸಲು ಬಿಜೆಪಿ ಈ ಹಣವನ್ನು ಬಳಸಲು ಉದ್ದೇಶಿಸಿತ್ತು ಎಂದು ಸಿಪಿಎಂ ಆರೋಪಿಸಿದೆ. ದರೋಡೆ ಪ್ರಕರಣಕ್ಕೆ ಸಂಬಂಧಿಸಿ ಜೂನ್ 5ರಂದು ಬಿಜೆಪಿ ರಾಜ್ಯಾಧ್ಯಕ್ಷ ಸುರೇಂದ್ರನ್ ಅವರ ಕಾರ್ಯದರ್ಶಿ ತನಿಖಾ ತಂಡದ ಮುಂದೆ ಹಾಜರಾಗಿದ್ದಾರೆ. ದರೋಡೆ ಪ್ರಕರಣಕ್ಕೂ ಬಿಜೆಪಿಗೂ ಸಂಬಂಧವಿಲ್ಲ ಎಂದು ಸುರೇಂದ್ರನ್ ಈಗಾಗಲೇ ಹೇಳಿದ್ದಾರೆ. ಇನ್ನು 10 ಲಕ್ಷ ರೂಪಾಯಿ ಆಫರ್ ವಿವಾದ. ಎನ್ಡಿಎಗೆ ಸೇರ್ಪಡೆಗೊಳ್ಳಲು ಜನಾಧಿಪತ್ಯ ರಾಷ್ಟ್ರೀಯ ಸಭಾದ ನಾಯಕಿಯೊಬ್ಬರು ಬಿಜೆಪಿ ಮುಂದೆ 10 ಕೋಟಿ ರೂಪಾಯಿಗಳ ಬೇಡಿಕೆ ಇಟ್ಟಿದ್ದರು. ಬಿಜೆಪಿ ನಾಯಕ ಸುರೇಂದ್ರನ್ ಈ ನಾಯಕಿಗೆ ಕೊನೆಗೆ 10 ಲಕ್ಷ ರೂಪಾಯಿ ನೀಡಿದ್ದಾರೆ ಎಂದು ಜನಾಧಿಪತ್ಯ ರಾಷ್ಟ್ರೀಯ ಸಭಾದ ಮಾಜಿ ನಾಯಕಿ ಪ್ರಸೀತಾ ಎಂಬುವರು ಗಂಭೀರ ಆರೋಪಗಳನ್ನು ಮಾಡಿದ್ದಾರೆ. ಎನ್ಡಿಎಗೆ ಮರಳಲು ಜೆಆರ್ಎಸ್ ನಾಯಕಿ ಪ್ರಭಾವಿ ಬುಡಕಟ್ಟು ಮುಖಂಡೆ ಸಿಕೆ ಜಾನು ಅವರು ಸುರೇಂದ್ರನ್ರಿಂದ 10 ಕೋಟಿ ರೂಪಾಯಿ ಕೇಳಿದರು. ಸುರೇಂದ್ರನ್ ಕೊನೆಗೆ 10 ಲಕ್ಷ ರೂಪಾಯಿಗಳನ್ನು ನೀಡಿದ್ದಾರೆ ಎಂದು ಆರೋಪಿಸಿದ್ದರು. ಈ ಆರೋಪಗಳಿಗೆ ಪೂರಕವಾಗಿ ಪ್ರಸೀತಾ ಆಡಿಯೋ ಕ್ಲಿಪ್ ಒಂದನ್ನು ಕೂಡ ಬಿಡುಗಡೆಗೊಳಿಸಿದ್ದಾರೆ. ಆಕೆ ಮಾರ್ಚ್ 6ರಂದು ಬರಲಿ, ನಾನು ಹಣವನ್ನು ನೀಡುತ್ತೇನೆ, ನೀವೂ ಬನ್ನಿ, ಚುನಾವಣೆಯ ಸಂದರ್ಭ ಹಣವನ್ನು ಬೇರೆಡೆಗೆ ಒಯ್ಯಲು ಸಾಧ್ಯವಿಲ್ಲ ಎಂದು ವ್ಯಕ್ತಿಯೊಬ್ಬರು ಹೇಳುವುದು ಆಡಿಯೋದಲ್ಲಿ ಕೇಳಿಸ್ತಾ ಇದೆ. ಇದು ಸುರೇಂದ್ರನ್ರ ಧ್ವನಿ ಎಂದು ಪ್ರಸೀತಾ ಆರೋಪಿಸಿದ್ದಾರೆ. ಮತ್ತೊಂದು ಆಡಿಯೋದಲ್ಲಿ 10 ಲಕ್ಷ ರೂಪಾಯಿ ಬೇಕು ಎಂದು ಅವರು ಹೇಳ್ತಾ ಇದ್ದಾರೆ. ಈ ಹಣವನ್ನು ಆಕೆಗೆ ನೀಡಿದರೆ 7ನೇ ತಾರೀಕಿನಂದು ನಡೆಯುವ ಅಮಿತ್ ಶಾ ಅವರ ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಭಾಗವಹಿಸಲಿದ್ದಾರೆ ಎನ್ನುವುದು ಕೇಳಿಸುತ್ತದೆ. ವಯನಾಡ್ನ ಸುಲ್ತಾನ್ ಬತ್ತೇರಿಯಲ್ಲಿ ಬಿಜೆಪಿ ಚಿಹ್ನೆಯಡಿ ಜಾನು ಸ್ಪರ್ಧಿಸಿದರು. ಪ್ರಸೀತಾ ಮಾಡಿರುವ ಎಲ್ಲ ಗಂಭೀರ ಆರೋಪಗಳನ್ನು ಸಿಕೆ ಜಾನು ಮತ್ತು ಸುರೇಂದ್ರನ್ ನಿರಾಕರಿಸಿದ್ದಾರೆ. ಪ್ರಸೀತಾ ವಿರುದ್ಧ ಕಾನೂನು ಹೋರಾಟ ನಡೆಸುವುದಾಗಿ ಜಾನು ಈಗಾಗಲೇ ಹೇಳಿದ್ದಾರೆ. 3.5 ಕೋಟಿ ರೂಪಾಯಿ ಹೆದ್ದಾರಿ ದರೋಡೆ ಪ್ರಕರಣದ ಸಂದರ್ಭವೇ ಈ ಆರೋಪ ಕೇಳಿಬಂದಿರುವುದು ಬಿಜೆಪಿಗೆ ದೊಡ್ಡ ತಲೆನೋವಾಗಿದೆ. ಜೊತೆಗೆ ಮತಗಳ ಖರೀದಿಗಾಗಿ ಬಿಜೆಪಿ ಈ ಹಣವನ್ನು ಬಳಸಲು ಮುಂದಾಗಿತ್ತು ಎಂದು ಸಿಪಿಎಂ ಬೇರೆ ಆರೋಪಿಸುತ್ತಿದೆ. ಈ ಎಲ್ಲವುಗಳ ನಡುವೆ ಬಿಜೆಪಿಗೆ ಮುಖಭಂಗವಾಗುವಂತಹ ಮತ್ತೊಂದು ಬೆಳವಣಿಗೆ ಕೂಡ ನಡೆದಿದೆ. ಮಂಜೇಶ್ವರದ ಬಿಎಸ್ಪಿ ಅಭ್ಯರ್ಥಿಯಾಗಿದ್ದ ಕೆ ಸುಂದರ ಎಂಬವರು ಬಿಜೆಪಿ ತನಗೆ ಹಣ ನೀಡಿದ್ದ ಕಾರಣ ನಾನು ನಾಮಪತ್ರವನ್ನು ಹಿಂದೆಗೆದುಕೊಂಡಿದ್ದೇನೆ ಎನ್ನುವ ಸ್ಫೋಟಕ ಹೇಳಿಕೆಯನ್ನು ನೀಡಿದ್ದಾರೆ. ಮಂಜೇಶ್ವರ ಕ್ಷೇತ್ರದಲ್ಲಿ ಸಲ್ಲಿಸಿದ್ದ ನಾಮಪತ್ರ ಹಿಂಪಡೆದುಕೊಳ್ಳಲು ಬಿಜೆಪಿ ನನಗೆ 2 ಲಕ್ಷ ರೂಪಾಯಿ ಮತ್ತು 15,000 ರೂಪಾಯಿಗಳ ಸ್ಮಾರ್ಟ್ಫೋನ್ ನೀಡಿತ್ತು ಎಂದು ಯಕ್ಷಗಾನ ಕಲಾವಿದರು ಆದ ಸುಂದರ ಹೇಳಿದ್ದಾರೆ. ಈ ಆರೋಪಗಳನ್ನು ಬಿಜೆಪಿ ನಿರಾಕರಿಸಿದ್ದು, ಸುಂದರ ಅವರನ್ನು ಮಾನಸಿಕ ಆಸ್ಪತ್ರೆಗೆ ದಾಖಲಿಸಬೇಕು ಎಂದು ಬಿಜೆಪಿ ನಾಯಕ ಸತೀಶ್ ಭಂಡಾರಿ ಹೇಳಿರುವುದಾಗಿ ನ್ಯೂ ಇಂಡಿಯನ್ ಎಕ್ಸ್‌ಪ್ರೆಸ್ ವರದಿ ಮಾಡಿದೆ. ಸಿಕೆ ಜಾನ್ವಿಗೆ ಬಿಜೆಪಿ 10 ಲಕ್ಷ ರೂಪಾಯಿ ನೀಡಿದೆ ಎನ್ನುವ ಆರೋಪಗಳ ನಡುವೆಯೇ ಈ ಆರೋಪವು ಕೂಡ ಕೇಳಿಬಂದಿದೆ. 2016ರಲ್ಲಿ ಸುಂದರ 467 ಮತಗಳನ್ನು ಗಳಿಸಿದ್ದರು. ಆಗ ಸುರೇಂದ್ರನ್ 89 ಮತಗಳಿಂದ ಯುಡಿಎಫ್ ಅಭ್ಯರ್ಥಿ ಅಬ್ದುಲ್ ರಜಾಕ್ ವಿರುದ್ಧ ಸೋತಿದ್ದರು. ಈ ಬಾರಿ ಬಿಎಸ್ಪಿ ಸುಂದರ ಅವರನ್ನು ಇಲ್ಲಿಂದ ಕಣಕ್ಕಿಳಿಸಿತ್ತು. ಆದರೆ ಮಾರ್ಚ್ 22ರಂದು ನಾನು ನಾಮಪತ್ರ ಹಿಂದೆಗೆದುಕೊಳ್ಳುತ್ತಿದ್ದೇನೆ ಎಂದು ಸುಂದರ ಹೇಳಿದರು. ನಾನು 15 ಲಕ್ಷ ರೂಪಾಯಿ ಮತ್ತು ಕರ್ನಾಟಕದಲ್ಲಿ ವೈನ್ ಶಾಪ್ ತೆರೆಯಲು ಲೈಸೆನ್ಸ್ ನೀಡುವಂತೆ ಕೇಳಿದ್ದೆ. ಸುರೇಂದ್ರನ್ ಜಯಿಸಿದರೆ ಎಲ್ಲ ವ್ಯವಸ್ಥೆಗಳನ್ನು ಮಾಡುವುದಾಗಿ ಬಿಜೆಪಿ ಹೇಳಿತ್ತು. ಆದರೆ ಸುರೇಂದ್ರನ್ ಸೋತರು. ನಾಮಪತ್ರ ಹಿಂಪಡೆದ ತಕ್ಷಣ ಬಿಜೆಪಿ ನನಗೆ 2 ಲಕ್ಷ ರೂಪಾಯಿ ಮತ್ತು ಸ್ಮಾರ್ಟ್ಫೋನ್ ನೀಡಿದೆ ಎಂದು ಸುಂದರ ಹೇಳಿದ್ದಾಗಿ ನ್ಯೂ ಇಂಡಿಯನ್ ಎಕ್ಸ್‌ಪ್ರೆಸ್ ವರದಿ ಮಾಡಿದೆ. ಒಟ್ಟಿನಲ್ಲಿ ಕೇರಳ ಬಿಜೆಪಿಗೆ ಒಂದೊಂದಾಗಿ ಸಂಕಷ್ಟಗಳು ಎದುರಾಗುತ್ತಿದೆ. ಎಲ್ಲ ಆರೋಪಗಳನ್ನು ಬಿಜೆಪಿ ನಿರಾಕರಿಸಿದ್ದರೂ ಕೂಡ ಜಾನು ಅವರಿಗೆ 10 ಲಕ್ಷ ರೂಪಾಯಿ ನೀಡಲಾಗಿದೆ, ಸುಂದರ ಅವರಿಗೆ 2 ಲಕ್ಷ ರೂಪಾಯಿಗಳನ್ನು ನೀಡಲಾಗಿದೆ ಎನ್ನುವ ಆರೋಪಗಳು ಬಿಜೆಪಿಗೆ ಭಾರಿ ಕಿರಿಕಿರಿ ತಂದಿದೆ. ಇದರ ಜೊತೆಗೆ 3.5 ಕೋಟಿ ರೂಪಾಯಿ ಸಾಗಾಟ ಮತ್ತು ದರೋಡೆ ಪ್ರಕರಣದಲ್ಲೂ ಬಿಜೆಪಿಯ ಹೆಸರು ಕೇಳಿಬಂದಿರುವುದು, ತನಿಖೆ ಬಿಜೆಪಿ ನಾಯಕರ ಕಡೆಗೆ ತಿರುಗಿರುವುದು ಕೇರಳದಲ್ಲಿ ಬೆಳೆಯಲು ಇನ್ನಿಲ್ಲದ ಪ್ರಯತ್ನಗಳನ್ನು ನಡೆಸುತ್ತಿರುವ ಬಿಜೆಪಿಗೆ ದೊಡ್ಡ ತಡೆಯಾಗಿದೆ ಎನ್ನುವ ಮಾತುಗಳು ರಾಜಕೀಯ ವಲಯದಲ್ಲಿ ಕೇಳಿಬರ್ತಾ ಇದೆ.